ಹೆಜ್ಜೆಗಳಿಂದ ದೊಡ್ಡ ದೊಡ್ಡ ಬದಲಾವಣೆ ಸಾಧ್ಯ. ನಾವು ಹೀಗೆ ದಿನನಿತ್ಯ ಎಷ್ಟೋ ತರ ನೀರನ್ನ ವ್ಯರ್ಥ ಮಾಡ್ತೀವಿ. ಅದು ಪುಟ್ಟ ಪುಟ್ಟ ಉಳಿತಾಯ ಆಗ್ಬಹುದು ನಾವು ಬದಲಾಯಿಸ್ಕೊಂಡ್ರೆ. ಅದು ಹೇಗೆ ಉಳಿತಾಯ ಮಾಡಬಹುದು ಅಂತ ಒಂದು ಪುಟ್ಟ ಸಂಭಾಷಣೆ ಮೂಲಕ ನಿಮ್ ಮುಂದೆ ತರ್ತಾ ಇದ್ದೀನಿ. ಬಿಸ್ಲದೆ ಬೆಳಿಗ್ಗೆಯಿಂದ ಬೀದಿ ಅಲ್ದು ಎಲ್ಲ ರೋಡ್ನು ಗುಡ್ಸಿ ಸಾಕಾಗದೆ. ಎಷ್ಟು ಗುಡ್ಸಿದ್ರು ಈ ಬೆಂಗಳೂರವ್ರು ಕಸ ಮಾಡ್ತಾನೆ ಇರ್ತಾರೆ. ಹೊಸಿ ನೀರು ಕುಡಿಯೋಣ. ಅಯ್ಯೋ ನೀರೇ ತಂದಿಲ್ಲ. ಅಕ್ಕ ಹೊಸಿ ಕುಡಿಯಕ್ ನೀರು ಕೊಡಕ್ಕ. ಏತಮ್ಮ ನೀನಾದ್ರೂ ಕುಡಿಯಕ್ ನೀರು ಕೊಡೋ. ಮೇಡಮ್ ನೀವಾದ್ರೂ ಒಂದ್ ಸ್ವಲ್ಪ ಕುಡಿಯಕ್ ನೀರು ಕೊಡ್ತೀರಾ? ಅಯ್ಯೋ ಬೆಳಗ್ಗೆ ಬಂದ್ಬಿಟ್ಲಪ್ಪ. ಬೆಳಿಗ್ಗೆಯಿಂದ ಬಿಸಿಲಲ್ಲಿ ತಿರ್ಗಿ ಗಂಟ್ಲೆಲ್ಲ ಒಣಗೋಗಿದೆ. ಆದ್ರೆ ಒಂದೇ ಒಂದ್ ಹನಿ ನೀರ್ ಕೇಳಿದ್ರೆ ಕುಡಿಯೋಕೆ ಇಲ್ಲ ಹೋಗಮ್ಮ ಮುಂದಕ್ಕೆ ಹೋಗಮ್ಮ ಅಂತ ಅಂತೀರಾ. ನಿಮ್ಮನೆ ರೋಡ್ಗಳು ಗುಡ್ಸಕ್ಕೆ ನಾವು ಬೇಕು, ನಿಮ್ಮನೆ ಕಸ ಎತ್ತಕ್ಕೂ ನಾವು ಬೇಕು. ಆದ್ರೆ ನೀರ್ ಕೇಳಿದ್ರೆ ಈ ತರ ಮಾಡ್ತೀರಾ. ಇಷ್ಟೇ ಆಯ್ತು ನಿಮ್ದು ದೊಡ್ಡ ಮನುಷ್ಯರ ಬುದ್ಧಿ ಎಲ್ಲ. ಛೇ ಅಮ್ಮ ನೀವಾದ್ರೂ ಒಂದ್ ಸ್ವಲ್ಪ ಕುಡಿಯಕ್ ನೀರ್ ಕೊಡ್ತೀರಾ? ತಂದೆ ತಾಳ. ಊರೆಲ್ಲ ಸ್ವಚ್ಛ ಮಾಡ್ತೀಯ. ಸ್ವಚ್ಛ ಮಾಡ ಟೈಮಲ್ಲಿ ನಿನ್ ಕೈ ಗಲೀಜಾಗ್ತಾ ಇದೆ. ಯಾವತ್ತೂ ತಿಳ್ಕೊಳ್ಳಿ, ನಾವು ಹೊರಗಡೆ ಹೋಗಿ ಬಂದ್ಮೇಲೆ ಅಥವಾ ಏನಾದ್ರು ಕೆಲಸ ಮಾಡಿ ಬಂದ್ಮೇಲೆ ಊಟ ಮಾಡೋಕಿನ್ನ ಮುಂಚೆ ನೀರ್ ಕುಡಿಯೋಕಿನ್ನ ಮುಂಚೆ ಯಾವತ್ತೂ ಕೈ ತೊಳಿಬೇಕು. ಅಷ್ಟೇ ಅಲ್ಲ, ಶೌಚಾಲಯ ಅಂದ್ರೆ ಟಾಯ್ಲೆಟ್ಗೆ ಹೋಗಿ ಬಂದ್ಮೇಲೆ ಕೂಡ ಕೈ ತೊಳಿಬೇಕು. ಇಲ್ಲ ಅಂದ್ರೆ ಶುದ್ಧ ನೀರ್ ಕೂಡ ಕಲುಷಿತ ಆಗುತ್ತೆ. ಅಷ್ಟೇ ಅಲ್ಲ, ಶುದ್ಧ ನೀರ್ನ ಕೂಡ ನಾವು ಶುದ್ಧ ಪಾತ್ರೆಲೇ ಶೇಖರಿಸ್ಬೇಕು. ಇಲ್ಲ ಅಂದ್ರೆ ಆ ನೀರ್ ಕೂಡ ಕಲುಷಿತ ಆಗುತ್ತೆ. ನೋಡಮ್ಮ, ಅಲ್ಲಿ ನಳ ಇದೆ, ಮೊದ್ಲು ಕೈ ತೊಳ್ಕೊ. ತುಂಬಾ ಧನ್ಯವಾದ ಅಮ್ಮ. ಕುಡಿಯಕ್ ನೀರ್ ಕೊಟ್ಟಿದ್ದು ಅಲ್ಲದೆ ಕೈ ತೊಳಿಯಕ್ ನೀರ್ ಕೊಟ್ರಿ. ತುಂಬಾ ಉಪಕಾರ ಆಯ್ತು. ಶುದ್ಧ ಕುಡಿಯೋ ನೀರು ಬರೀ ನಿನಗೆ ನನಗೆ ಸೀಮಿತವಾಗಿಲ್ಲಮ್ಮ. ಶುದ್ಧ ಕುಡಿಯೋ ನೀರು ಪ್ರತಿಯೊಬ್ಬರ ಹಕ್ಕು. ಶುದ್ಧ ಕುಡಿಯೋದಕ್ಕೆ ನೀರ್ ಯಾವತ್ತೇ ಬೇಕಂದ್ರು ನೀನ್ ನಮ್ಮ ಮನೆ ಹತ್ರ ಬಾ. ಯಾರ ಮನೆಗೆ ಹೋಗಿ ಕೇಳಿದ್ರು ಬೇಡ ಅನ್ನಲ್ಲ ಜನ. ಎಲ್ಲೋ ಒಬ್ರೋ ಇಬ್ರೋ ಆ ತರ ಇರ್ತಾರೆ. ಅಷ್ಟೇ ಅಲ್ಲ, ಈ ನೀರು ಎಷ್ಟು ಕಡಿಮೆ ಅಂತ, ಅದು ನಮ್ಮ ಬಳಕೆ ಯೋಗ್ಯವಾಗಿರೋ ನೀರು ಎಷ್ಟು ಕಡಿಮೆ ಅಂತ ಅವಾಗ್ಲೇ ಹೇಳ್ದೆ ನಿಮ್ಗೆ. ಅದೇ ನೀರ್ನ ನಾವು ಹೇಗೆ ವ್ಯರ್ಥ ಮಾಡ್ತೀವಿ ಅಂದ್ರೆ, ಎಷ್ಟೋ ಮನೆಗಳಲ್ಲಿ ಬ್ರಷ್ ಮಾಡ್ಬೇಕಾದ್ರೆ, ಶೇಕ್ ಮಾಡ್ಕೋಬೇಕಾದ್ರೆ ಆ ನಳನ್ ಹಾಗೆ ಆನ್ ಇಟ್ಟಿರ್ತಾರೆ. ಎಷ್ಟು ನೀರ್ ವೇಸ್ಟ್ ಆಗುತ್ತೆ ಅದರಿಂದ. ಅಷ್ಟೇ ಅಲ್ಲ, ಎಷ್ಟೋ ಮನೆಗಳಲ್ಲಿ ಆ ಸೋರೋ ನಳನ್ನ ರಿಪೇರಿ ಕೂಡ ಮಾಡಲ್ಲ. ಹಾಗೆ ಒಳ್ಳೆ ನೀರು ಸೋರ್ ಹೋಗ್ತಾ ಇರುತ್ತೆ. ನಮ್ಮನೇಲಿ ನಾವು ಏರೇಟರ್ ಅಳವಡಿಸಿದೀವಿ. ಅದರಿಂದ ನೀರ್ ವೇಸ್ಟ್ ಆಗೋದು ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿದೆ ಗೊತ್ತಮ್ಮ? ಹೌದಾ ಅಮ್ಮ, ಗೊತ್ತಿರ್ಲಿಲ್ಲ. ನಮ್ಮ ಮನೆ ಹುಡುಗ ಇಷ್ಟೇ ಉದ್ದ ಇದ್ದಾನೆ. ಮೂರ್ ಬಕೆಟ್ ಹಾಕೊಂಡು ಸ್ನಾನ ಮಾಡ್ತಾನೆ. ಅವನ್ಗದೆಲ್ಲ ಹೋಗಿ ಹೇಳ್ತೀನಮ್ಮ. ಹೇಳ್ಬೇಕಮ್ಮ, ಬೇಸಿಗೆ ಬರ್ತಾ ಇದೆ, ನೀರಿನ ಅಭಾವ ಜಾಸ್ತಿ ಆಗ್ತಿದೆ. ವೈಟ್ ಫೀಲ್ಡ್ ಅಲ್ಲೆಲ್ಲ 2,000 ರೂಪಾಯಿ ಕೊಟ್ರು ಟ್ಯಾಂಕರ್ ಸಿಕ್ತಿಲ್ಲ ಗೊತ್ತಾ? ಹೌದಾ? ನೋಡಮ್ಮ, ನಿನ್ನಷ್ಟೇ ತಿಳುವಳಿಕೆ ಇದ್ದಿದ್ರೆ ಆ ಪಕ್ಕದ ಮನೆ ಲಕ್ಷ್ಮಿ ಅವ್ರ ಮನೆ ಬೋರ್ವೆಲ್ಲು ಹಿಂಗೋಗ್ತಾ ಇರ್ಲಿಲ್ಲ. ಅವರು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಸೇ ಇಲ್ಲ ಕಣಮ್ಮ. ಏನು ಹಂಗಂದ್ರೆ ಏನಕ್ಕ? ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬರುತ್ತಲ್ಲ. ಗೊತ್ತೈತೆ. ಮಳೆ ಬಂದಾಗ ರೂಫಿಂದ ಮಳೆ ಮೋರಿಗೆ ಹೋಗ್ತಾ ಇರೋಕ್ ಬಿಡದೆ ಭೂಮಿಯಲ್ಲಿ ಗುಂಡಿ ತೋಡಗಳು ಶೇಖರಣೆ ಮಾಡ್ತಾರಲ್ಲ, ಅದೇ ತಾನೇ? ಹೌದು, ಅದೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಿ ನಾವು. ಮಳೆ ಬಂದಾಗ ಅಥವಾ ನೀರಿದ್ದಾಗ ಅದನ್ನ ಎದ್ವಾ ಖರ್ಚು ಮಾಡಿ, ಇಲ್ಲದೆ ಇದ್ದಾಗ ನೀರೇ ಇಲ್ಲ ಅನ್ನೋದಕ್ಕಿಂತ ನೀರನ್ನ ಶೇಖರಣೆ ಮಾಡಿ ಇಲ್ಲದೆ ಇದ್ದಾಗ ಬಳಸಬೇಕು. ಅದೇ ಜಾಣ್ತನ. ಸರಿ ಅಮ್ಮ. ನಮ್ಮನೇಲೂ ನಮ್ಮ ಮನೆ ಹುಡುಗ ಇದ್ದಾನೆ ಒಬ್ಬ, ನಮ್ಮ ಅಣ್ಣನ ಮಗ. ಅವ್ನ್ ಸ್ಕೂಲಲ್ಲಿ ಇದನ್ನೆಲ್ಲ ತಿಳ್ಕೊಂಡ್ ಬಂದು ನಮ್ಮ ಅಣ್ಣಂಗೆ ಹಠ ಬಿದ್ಬಿಟ್ಟಿದ್ದ, ಮಾಡಿಸ್ಲೇಬೇಕಂತ. ನಮ್ಮ ಅಣ್ಣ ಕಷ್ಟ ಬಿದ್ದು ಮಾಡಿಸ್ದ. ಆದ್ರೆ ಅದರಿಂದ ಈಗ ನಮ್ ಕಷ್ಟ ತೀರೋಗಿದೆ. ಮುಂಚೆ ಬೇರೆ ಬೇರೆ ರೋಡ್ಗೆ ಹೋಗಿ ಅಲಿಬೇಕಿತ್ತು ನೀರ್ ಬಂತ ಅಂತ ತಿಳ್ಕೊಂಡು. ಆದ್ರೆ ಇವಾಗ ನಮ್ಮ ಮನೇಲೆ ನೀರ್ ಸಿಗುತ್ತೆ. ನೋಡು, ರೈನ್ ವಾಟರ್ ಒಂದ್ ಬದಲಾವಣೆಯಿಂದ ಎಷ್ಟು ನಿಮ್ಗೆ ಈಗ ಬೆನಿಫಿಟ್ ಆಗಿದೆ ಅಲ್ವಾ? ಹೌದಮ್ಮ, ತುಂಬಾ ಉಪಕಾರ ಆಯ್ತು. ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಸರಿನಮ್ಮ.